ಅಯ್ಯಪ್ಪ 150+ ಎಕರೆಲ್ ಮಾಡ್ತಿರ್ತಕ್ಕಂಥ ಪ್ರಾಜೆಕ್ಟ್ ಅಂತ ಗುರು ಇದು. ಇದೇ ಜನವರಿ 31 ಫೆಬ್ರವರಿ 1 ಗ್ರ್ಯಾಂಡ್ ಲಾಂಚಿಂಗ್ ಇದೆ. 150+ ಎಕರೆಲ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅಂದರೆ ಎಲ್ಲದನ್ನು ಹತ್ರದಲ್ಲೋಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವರು ಒಂದು ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿಂದನೇ ಫುಲ್ ಪ್ರಾಜೆಕ್ಟ್ನ ವ್ಯೂ ಮಾಡ್ಬೋದು. 150+ ಎಕರೆಲ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು ಪ್ರತಿಯೊಂದು ವರ್ಕು ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ನಿಮಗೆ ಯಾವ ಥರ ಇದೆ, ಎಲ್ಲಿಗೆ ಎಂಡ್ ಆಗುತ್ತೆ, ಪ್ರತಿಯೊಂದು ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ನೆಲಮಂಗಲ ಯಾಕೆ ಸಜೆಸ್ಟ್ ಮಾಡ್ತಾ ಇದೀವಿ, ನೆಲಮಂಗಲ ಯಾಕೆ ಬೂಮಿಂಗ್ ಏರಿಯಾ ಆಗ್ತಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ನೀವು 26 ಡಿಸ್ಟ್ರಿಕ್ಟ್ಸ್ ಲೈಕ್ ಮೈಸೂರು ಮತ್ತೆ ನಿಮಗೆ ಮಡಿಕೇರಿ ಒಂದು ಬಿಟ್ರೆ ಮೈಸೂರಿಗೆ ಎಂಟ್ರಿ ಆಗ್ತಾರೆ. ಸೊ ಇನ್ನು ಓವರ್ ಆಲ್ ಬಂದ್ಬಿಟ್ಟು ಸ್ಟೇಟು ಅಷ್ಟೇ ನಿಮ್ಗೆ ನೆಲಮಂಗಲ ಥ್ರೂನೇ ಬರಬೇಕು ಸರ್. ಅದೊಂದು ನಿಮ್ಗೊಂದು ಪ್ಲಸ್ ಪಾಯಿಂಟ್. ಸೊ ಆ ತುಮಕೂರು ಹೈವೇ ಇಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ನಮ್ಮ ಪ್ರಾಜೆಕ್ಟ್ 1.2 ಕಿಲೋಮೀಟರ್ ಆಗಿರೋದ್ರಿಂದ ಕನೆಕ್ಟಿವಿಟಿ ಈಸಿ ಆಗುತ್ತೆ ಸರ್. ಬ್ಯಾಂಗ್ಳೂರ್ಗೂ ಅಷ್ಟೇ ನಿಮ್ಗೆ ಈ ಕಡೆ ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈಸಿ ಟ್ರಾವೆಲಿಂಗ್ ಇರುತ್ತೆ. ಇವ್ರ ಆಫೀಸ್ ಸೆಟಪ್ ಹೇಗಿದೆ ಅಂದ್ರೆ ಒಂಥರ ಲಕ್ಸುರಿಯಾಗಿ ಇದೆ ನೋಡಿ. ನಿಮಗೆ ಈ ಲೇಔಟ್ ಯಾವ ಥರ ಕನೆಕ್ಟಿವಿಟಿ ಇದೆ, ತುಮಕೂರು ರೋಡ್ ಆಗಿರ್ಬೋದು, ಡಿಮಾರ್ಟ್ ಆಗಿರ್ಬೋದು, ನೆಲಮಂಗಲ ಟೋಲ್ ಆಗಿರ್ಬೋದು, ಮತ್ತೆ ಡೆನ್ಸೋ ಕಿರ್ಲೋಸ್ಕರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಡ್ರೋನ್ ಶಾಟ್ ಅಲ್ಲಿ ಪ್ರತಿಯೊಂದು ತೋರಿಸಿದ್ದಾರೆ. ಈ ಲೇಔಟಿಗೆ ಕನೆಕ್ಟಿವಿಟಿ ಎಷ್ಟು ದೂರ ಇದೆ ಏನು ಅನ್ನೋದು ಕೂಡ ಇಲ್ಲೇ ನೋಡ್ಕೋಬಹುದು. ನಿಮಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಅಮ್ಯುನಿಟೀಸ್ ಆಗಿರ್ಬೋದು, ಸೊ ಕನೆಕ್ಟಿವಿಟಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಇಲ್ಲೇ ಶೋ ಆಗ್ತಾ ಇರುತ್ತೆ. ಸೊ ಇದೇ 80 ಫೀಟ್ ರೋಡ್ ನಾನು ನಿಮಗೆ ಮೆನ್ಷನ್ ಮಾಡಿತ್ತು. ಓಕೆ, ಸೊ ಈ 84 ರೋಡ್ ಇಂದ ಎಂಟ್ರಿ ಆಗಿ ಸೊ ಅಪ್ಕಮಿಂಗ್ ಫೇಸ್ 3 ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ. ಸೊ ಇದು ಫೇಸ್ 1 ಫೇಸ್ 2 ಡೆಮೋ ಇರೋದು. ಸೊ ಇದೆಲ್ಲ ಏನು ಮೆನ್ಷನ್ ಮಾಡಿದಾರಲ್ಲ, ನಂಬರ್ 1 ನಂಬರ್ 2 ಈ ಥರ ಎಲ್ಲ ಮೆನ್ಷನ್ ಆಗಿರೋದು ಇದೆಲ್ಲ ನಿಮ್ಗೆ ಅಮ್ಯುನಿಟೀಸ್ ಬರುತ್ತೆ ಸರ್. ನೋಡಿ ಇಷ್ಟು ಫ್ಲಾಟ್ಸ್ಗಳಲ್ಲಿ 30-40 ಎಲ್ಲಿದೆ, 30-50 ಎಲ್ಲಿದೆ ಅನ್ನೋದು ನೋಡೋದಕ್ಕೆ ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆ ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ಇಲ್ಲಿ ಸ್ವಿಚ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಯಾವ ಥರ ಅಂದರೆ ನಿಮಗೆ 30-40 ಬೇಕಾ, ಜಸ್ಟ್ ಈ ಸ್ವಿಚ್ ಇದ್ರೆ ಸಾಕು, ಈ ಲೈಟ್ ಆನ್ ಆಗುತ್ತೆ. ಮತ್ತು 30-50 ಬೇಕಾ, ನೋಡಿ ಲೈಟ್ಸ್ ಆನ್ ಆಯಿತು. ಇಷ್ಟು 30-50 ಸೈಟ್ಸು ನೋಡಿ ಈ ಥರ ಎಲ್ಲ ಯಾವ್ಯಾವ ಡೈಮೆನ್ಷನಲ್ಲಿ ಬೇಕೋ ಅದು ಲೈಟ್ ಮಾತ್ರ ಆನ್ ಆಗುತ್ತೆ. ನೋಡಿ ಈ ಲೈಟ್ಸ್ ಆನ್ ಆಯಿತು, ಆಫ್. ಈ ಥರ ಪ್ರೊವೈಡ್ ಮಾಡಿರ್ತಕ್ಕಂಥ ಒಂಥರ ಲಕ್ಸುರಿ. ಪ್ರತಿಯೊಂದು ಕೂಡ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೇಕು, ಆ ಥರ ಪ್ರೊವೈಡ್ ಮಾಡಿ. ಬಿಗ್ ಕಮಿಟಿ ಅಂತ ಅನ್ಕೋ ಅಲ್ವಾ, ನೆಲಮಂಗಲದಲ್ಲಿ ಎಲ್ಲೂ ಇಲ್ಲ ಈ ಥರ ಪ್ರಾಜೆಕ್ಟ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವಾಗ ಬಂದಿರತಕ್ಕಂಥದ್ದು ಅತಿ ದೊಡ್ಡ ಲೇಔಟ್. ಇದು 150 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು ನೋಡಿ. 150+ ಎಕರೆಲ್ ಮಾಡ್ತಿರ್ತಕ್ಕಂಥ ಪ್ರಾಜೆಕ್ಟು. ಸೊ ಎಲ್ಲ ವರ್ಕು ಕೂಡ ನಡೀತಾ ಇದೆ. ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಸುಮಾರು ಸೈಟ್ಗಳನ್ನ ಕೊಡ್ತಾ ಇದ್ದಾರೆ, ಸುಮಾರು ಪ್ಲಾಟ್ಸ್ಗಳು ಆಗ್ತಾ ಇದ್ದಾವೆ. ಸೊ ಇದು ಡಾಕ್ಯುಮೆಂಟ್ ಏನು ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಈ ಲೇಔಟಲ್ಲಿ ಸೈಟ್ಗಳನ್ನ ಕೊಡ್ತಾ ಇರೋರು KNS ಇನ್ಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಇಲ್ಲಿ ಸಿಗ್ತಾ ಇರೋದು. KNS ಸಮೂಹ ಅಂತೇಳಿ ಈ ಪ್ರಾಜೆಕ್ಟ್ನ ನೇಮು ನೋಡಿ. ಆಫೀಸು ಆಲ್ರೆಡಿ ರೆಡಿ ಇದೆ. ನೀವು ಯಾರಾದರೂ ಎನ್ಕ್ವೈರಿ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಕೂಡ ಬರ್ಬೋದು. ಸೊ ಸುಮಾರು 150ಕ್ಕಿಂತ ಜಾಸ್ತಿ ಎಕರೆ ಅಂದರೆ 150+ ಎಕರೆಲ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅಂದರೆ ನೀವೇ ಒಂದು ಸರಿ ಇಮ್ಯಾಜಿನೇಷನ್ ಮಾಡ್ಕೋಬೋದು ಅದೆಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತೇಳಿ. ಸೊ ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಪೂರ್ತಿ ವಿಡಿಯೋ ನೋಡಿ. ಯಾರಿಗೆಲ್ಲ ಒಂದು ಪ್ರೀಮಿಯಂ ಲಕ್ಸುರಿ ಅಮ್ಯುನಿಟೀಸ್ ಇರ್ತಕ್ಕಂಥ ಲೇಔಟಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ರೋ ಅವ್ರಿಗೆ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ನೋಡಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ರಘುಗೌಡ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಹಾಯ್ ಸರ್, ವೆಲ್ಕಮ್ ಟು MVP ಕನ್ನಡ ಚಾನಲ್. ಸರ್ ಥ್ಯಾಂಕ್ ಯು. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಈಗ KNS ಸಮೂಹ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ನೀವು ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ KNS ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಸಂಸ್ಥೆ ಹೆಸರು ಅಲ್ವಾ ಸರ್? ಈ ಸಂಸ್ಥೆ ಮೊದಲನೇ ಸಾರಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಆ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಸೊ ನಮ್ಮ ಸಂಸ್ಥೆ ಬಂದ್ಬಿಟ್ಟು 2007 ಇಂದ ಇದೆ ಸರ್. ಸೊ 19 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು 40th ಪ್ರಾಜೆಕ್ಟ್, ಇದು 40ನೇ ಪ್ರಾಜೆಕ್ಟ್ ಬರುತ್ತಿದ್ದು. ಸೊ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು KNS ಸಮೂಹ ಅಂತ. ಆಲ್ಮೋಸ್ಟ್ 150 ಎಕರ್ಸ್ ಬರ್ತಿದೆ. ಇದು 150+ ಬರ್ತಿದೆ, 150 ಎಕರೆಗಿಂತ ಜಾಸ್ತಿ ಬರ್ತಿದೆ ಸರ್. ಹೌದು, ನೆಲಮಂಗಲಗೆ ಒಂದು ಬಿಗ್ ಕಮ್ಯುನಿಟಿ ಅಂತ ಹೇಳ್ಬೋದು. ಸೊ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ನೆಲಮಂಗಲ ಸೊ ಸ್ಯಾಂಕ್ಷನ್ ಆಗಿದೆ. ಸೊ ಅದಕ್ಕೆ ಜಸ್ಟ್ 1.2 ಕಿಲೋಮೀಟರ್ಸ್ ಆಗುತ್ತೆ ಪ್ರಾಜೆಕ್ಟ್ ಇಂದ ಎಕ್ಸಾಕ್ಟ್ ಆಗಿ. ಸೊ ಪ್ರೆಸೆಂಟ್ ಇರೋ ಮೆಟ್ರೋ ಸ್ಟೇಷನ್ ಮಾದವರ ಮೆಟ್ರೋ ಸ್ಟೇಷನ್ 10 to 15 ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲಿಂದ. ಮಾದವರ ಮೆಟ್ರೋ ಸ್ಟೇಷನ್ ಇಂದ ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸರ್, ಅಷ್ಟೇ ಆಗುತ್ತೆ. ಸೊ ಈ ಪ್ರಾಜೆಕ್ಟಿಗೆ ಬಂದ್ಬಿಟ್ಟು 75 ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. 75+. ಓಕೆ. ಸೊ ಫೇಸ್ 1 ಫೇಸ್ 2 ಫೇಸ್ 3 ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಮುಂದೆನೆ 300 ಅಡಿ TRR ರೋಡ್ ಅಂತ ಬರ್ತಿದೆ, ಟೌನ್ ರಿಂಗ್ ರೋಡ್ ಅಂತ. ಇವಾಗ ಏನ್ ಕಡಬ್ಗೆರೆ ಕ್ರಾಸ್ ವರ್ಗೂ ಬಂದು ಸ್ಟಾಪ್ ಆಗಿದೆಯಲ್ಲ 300 ಫೀಟ್ ರೋಡ್ BDA ರೋಡ್. ಸೊ ಎಕ್ಸ್ಟೆನ್ಷನ್ ಸೊಂಡೆಕೊಪ್ಪ ಇಂದ ಬಂದು ಒಂದು ಸರ್ಕಲ್ ಬರುತ್ತೆ ನೆಲಮಂಗಲಗೆ. ಸೊ ಆ ರೋಡ್ ಬಂದ್ಬಿಟ್ಟು ಫೇಸ್ 3 ಅಡ್ಜಸೆಂಟ್ ಬರುತ್ತೆ ಸರ್. ಸೊ ಅದರಿಂದ ನಿಮ್ಗೆ ಏನ್ ಯೂಸಸ್ ಅಂದ್ರೆ, ಸೊ ಏನ್ ಇನ್ವೆಸ್ಟ್ ಮಾಡ್ತೀರಾ ನೀವು, ಸೊ ನೆಲಮಂಗಲಗೆ ಲಾಸ್ಟ್ 2 ಇಯರ್ಸ್ ಕಂಪೇರ್ ಮಾಡ್ಕೊಂಡ್ರೆ ಪ್ರೈಸಿಂಗ್ ತುಂಬಾ ಹೈಕ್ ಇದೆ.
ಎಸ್ ಸೊ ಲಾಸ್ಟ್ 2 years ಕಂಪೇರ್ ಮಾಡ್ಕೊಂಡೆ ಇವಾಗ ನಾವೇನ್ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ಸೊ ಅಫೋರ್ಡಬಲ್ ಪ್ರೈಸ್ ಇದು ನಿಮ್ಗೆ ಸೊ ಗ್ರ್ಯಾಂಡ್ ಲಾಂಚ್ ಬಂದ್ಬಿಟ್ಟು 31st and 1st ಇದೆ ಇದೆ ಜನವರಿ 31ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಇದೆ ಭೂಮಿ ಪೂಜಾ ಇದೆ ಸೊ ಎಲ್ಲಾ ಕಸ್ಟಮರ್ಸ್ಗೂ ಹ್ಯಾಪಿ ಕಸ್ಟಮರ್ಸ್ ಆಲ್ಮೋಸ್ಟ್ ನಮ್ದು 10,000 ಪ್ಲಸ್ ಇದ್ದಾರೆ ಸೊ ಎಲ್ಲಾರನ್ನು ಇನ್ವೈಟ್ ಮಾಡ್ತಾ ಇದೀವಿ ಸೊ ಆಲ್ಮೋಸ್ಟ್ 2,000 ಪ್ಲಸ್ ಬರ್ತಾ ಇದ್ದಾರೆ ಸೊ ಎಲ್ಲರೂ ಬನ್ನಿ ಪ್ರಾಜೆಕ್ಟ್ಗೆ ಬಂದು ಅಫೋರ್ಡಬಲ್ ಪ್ರೈಸಲ್ಲಿ ಬುಕ್ ಮಾಡ್ಕೊಳ್ಳಿ ಸೊ 1 lakh ಬುಕಿಂಗ್ ಅಮೌಂಟ್ ಇರುತ್ತೆ ಸೊ ಲೀಗಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ವ್ ಮಾಡ್ತೀವಿ ಕಸ್ಟಮರ್ಸ್ಗೆನೆ ಸೊ ಕೊರಿಯರ್ಸ್ ಬರುತ್ತೆ ಸೊ ಲೀಗಲ್ಸ್ 1 lakh ಬುಕಿಂಗ್ ಅಮೌಂಟ್ ಇರುತ್ತೆ ಸರ್ ಹೌದು 1 lakh ಡಾಕ್ಯುಮೆಂಟ್ ಬರುತ್ತೆ ಸರ್ ಇದು ಸರ್ ಓವರ್ ಆಲ್ ಪ್ರಾಜೆಕ್ಟ್ ಆ ಪರ್ಟಿಕ್ಯುಲರ್ ಪ್ಲಾಟ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಅಪ್ರೂವಲ್ ಇದು ಸರ್ ಇದು ಬಂದ್ಬಿಟ್ಟು ಬಿಯಾಮಾಡಿ ಅಪ್ರೂವ್ಡ್ ಬರುತ್ತೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿ ಬಿಯಾಮಾಡಿ ಅಪ್ರೂವ್ಡ್ ಆಗಿ ಇಂಡಿವಿಜುವಲ್ 9/11 ಖಾತಾ ಸಿಗುತ್ತೆ ಸೊ 40% ರಿಲೀಸ್ ಇದೆ ಸರ್ ರೇರ್ ಆಗಿದೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಸೊ ನಿಮಗೆ ಪೊಸಿಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಇಯರ್ ಎಂಡ್ ಇಲ್ಲ ಫೇಸ್ 1 ಬರುತ್ತೆ ಸೊ ನೆಕ್ಸ್ಟ್ 2027 ಡಿಸೆಂಬರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಟೋಟಲ್ ಎಷ್ಟು ಸೈಟ್ಸ್ ಆಗ್ತಕ್ಕಂಥ ಪ್ಲಾಟ್ಸ್ ಸರ್ ಟೋಟಲ್ ಇದು ಬಂದ್ಬಿಟ್ಟು 2,400 ಪ್ಲಸ್ ಯೂನಿಟ್ಸ್ ಬರುತ್ತೆ 2,400 ಹೆಚ್ಚು ಸೈಟ್ಸ್ ಗಳು ಸಿಗ್ತಕ್ಕಂಥ ಹೌದು 1 ಎಕರ್ ಕ್ಲಬ್ ಹೌಸ್ ಕೊಡ್ತಾ ಇದೀವಿ ಸರ್ 1 ಎಕರೆ 75 ಪ್ಲಸ್ ವರ್ಡ್ ಕ್ಲಾಸ್ ಅಮ್ಯುನಿಟಿ ಸಪರೇಟ್ ಬಿಟ್ಟೆ 1 ಎಕರ್ ನಿಮಗೆ ಕ್ಲಬ್ ಹೌಸೇ ಬರ್ತಿದೆ G+2 ಬರುತ್ತೆ ಸೊ ಅದರಲ್ಲಿ ನಿಮಗೆ ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಸೊ ಈ ಪ್ರಾಜೆಕ್ಟ್ಗೆ ಸೊ ಇದು ನೆಲಮಂಗಲ ಒಂದು ಹೇಳಿದ್ನಲ್ಲ ಮೊದಲೇ ನಿಮಗೆ ಸೊ ಬಿಗ್ಗೆಸ್ಟ್ ಕಮ್ಯುನಿಟಿ ಆಗ್ತಾ ಇರೋದ್ರಿಂದ ನೀವೇನೇ ಇನ್ವೆಸ್ಟ್ ಮಾಡಿದ್ರು ಆಲ್ಮೋಸ್ಟ್ ವಿತಿನ್ 2 years ಒಳಗಡೆ ಒಂದು ಒಳ್ಳೆ ರೆವೆನ್ಯೂ ಗ್ರೋ ಆಗುತ್ತೆ ಸರ್ ಈಗ ಏನ್ ನಾವು ನೆಲಮಂಗಲ ಟು ತುಮಕೂರು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದೀವಿ ಹೌದು ಆ ಹೈವೇ ಅಟ್ಯಾಚ್ಡ್ ಇರತಕ್ಕಂತದ್ದೇ ಪ್ರಾಪರ್ಟಿ ಹೌದು ಸೊ ಫ್ಯೂಚರ್ ಡೆವಲಪ್ಮೆಂಟ್ಸ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಅಪ್ಕಮಿಂಗ್ ಟ್ವಿನ್ ಸಿಟಿ ಆಗಿರ್ಬೋದು ಸೊ ಟ್ವಿನ್ ಸಿಟಿ ಇಲ್ಲಿಂದ ಜಸ್ಟ್ ಒಂದು 15 to 20 ಮಿನಿಟ್ಸ್ ಆಗುತ್ತೆ ಸೊ ಟ್ವಿನ್ ಸಿಟಿ ಬಂತು ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋಂಗೆ ಪ್ರೈಸ್ ತುಂಬಾ ಹೈಕ್ ಆಗುತ್ತೆ ಸೊ ವಿತೌಟ್ ಡೆವಲಪ್ಮೆಂಟ್ ಏನು ಆಗಲ್ಲ ಅನ್ನೋದಕ್ಕೆ ನಾವು ಆ ತರ ಜಾಗದಲ್ಲಿ ಮಾಡೂ ಇಲ್ಲ ಪ್ರಾಪರ್ಟಿನ ಸೊ ಜಸ್ಟ್ ನಿಮ್ಗೆ ತುಮಕೂರು ರೋಡ್ ಇಂದ ಎಕ್ಸ್ಪ್ರೆಸ್ ಹೈವೇ ಇಂದ ನಿಮ್ಗೆ 1.2 kilometers ಆಗುತ್ತೆ ಇವಾಗ ಏನ್ ಪ್ರೆಸೆಂಟ್ ಇರೋ ತುಮಕೂರು ಹೈವೇ 10 ಲೈನ್ ಹೈವೇ ಆಗ್ತಾ ಇದೆ ಸೊ ವರ್ಕ್ ಎಲ್ಲ ಆಲ್ಮೋಸ್ಟ್ ನಡೀತಿದ್ದಾರೆ ತುಮಕೂರು ರೋಡ್ ಕಡೆ ನೀವು ಓಡಾಡಿದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಈ ಲ್ಯಾಂಡ್ಗೆ ಅಂದ್ರೆ ಈ ಪ್ರಾಜೆಕ್ಟ್ಗೆ ನಿಯರ್ ಬೈ ಆಗಿ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಹೌದು ABB ಹೌದು ಡೆನ್ಸೋ ಕಿರ್ಲೋಸ್ಕರ್ ಆಗಿರ್ಬೋದು ಸೊ ಅದೇ ನಿಮ್ಗೆ ABB ಬರುತ್ತೆ ಅಡ್ಜಸೆಂಟ್ ಪ್ರಾಜೆಕ್ಟ್ ಅಡ್ಜಸೆಂಟ್ ಹೌದು ಎಲ್ಲ ನಿಯರ್ ಬೈ ಇದೆ ಸರ್ ಆಲ್ಮೋಸ್ಟ್ ವಿತಿನ್ 5 to 10 minutes ಒಳಗಡೆ ನಿಮ್ಗೆ ಸಿಗುತ್ತೆ ಸೊ ಲಕ್ಸುರಿ ಒಂದು ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಏನ್ ನೀವು ಜೀವನ ಮಾಡ್ತಿದ್ದೀರಲ್ಲ ಸೊ ನೆಲಮಂಗಲಕ್ಕೆ ಬಂದು ಆರಾಮಾಗೆ 12 feet ಪ್ಲಸ್ ಫೆನ್ಸಿಂಗ್ ಕಾಂಪೌಂಡ್ ಕೊಡ್ತಾ ಇದೀವಿ 12 ಅಡಿ ಕಾಂಪೌಂಡ್ ಬರುತ್ತೆ ಅದ್ರ ಮೇಲೆ ನಿಮ್ಗೆ ಫೆನ್ಸಿಂಗ್ ಬರುತ್ತೆ ಸೊ ಸೆಕ್ಯೂರಿಟಿ ಇರುತ್ತೆ ಸರ್ ನಿಮ್ಗೆ ಸರ್ ಪೆರಿಫೆರಲ್ ರಿಂಗ್ ರೋಡ್ ಅಂತ ಸೊ ಅದು ಬಂದ್ಬಿಟ್ಟು 300 feet ರೋಡ್ ಇವಾಗ ಏನ್ ನಾನು ಜಸ್ಟ್ ಹೇಳಿದ್ನಲ್ಲ ನಿಮ್ಗೆ ಸೊ ಅಡ್ಜಸೆಂಟ್ ಆಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ಸರ್ ರೋಡ್ ಅದು ಓಕೆ ಪೆರಿಫೆರಲ್ ರಿಂಗ್ ರೋಡ್ ಅಟ್ಯಾಚ್ ಹೌದು ಅದೇ ಪ್ರಾಜೆಕ್ಟ್ ಅಟ್ಯಾಚ್ ಇರೋದು ಅದು ಫೇಸ್ 3 ಅಂದ್ರೆ ಏನಂದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸರ್ ಡಿಮ್ಯಾಂಡ್ ಜಾಸ್ತಿ ಇದೆ ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಸರ್ ಏನ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಡೈಮೆನ್ಷನ್ಸ್ ಲೈಕ್ ನಿಮಗೆ 1,200 ಇಂದ ಸ್ಟಾರ್ಟ್ ಆಗುತ್ತೆ 1,200 ಇಂದ ನಿಮಗೆ 30-40 ಆಗಿರ್ಬೋದು 30-45 30-50 40-60 ಪ್ಲಸ್ 3,000 ಸ್ಕ್ವೇರ್ ಫೀಟ್ ಪ್ಲಸ್ ಸಿಗುತ್ತೆ ನಿಮಗೆ 1,200 ಇಂದ 3,000 ಹೌದು ಸರ್ ಮೈನ್ ಎಂಟ್ರೆನ್ಸ್ ರೋಡ್ 80 feet ರೋಡ್ ಕೊಡ್ತಾ ಇದೀವಿ ಇನ್ನ ಮೈನ್ ಅಪ್ರೋಚ್ ರೋಡ್ ಎಲ್ಲ 40 to 60 feet ರೋಡ್ ಇರುತ್ತೆ ಸಬ್ ರೋಡ್ಸ್ ಎಲ್ಲ 30 feet ರೋಡ್ ಬರ್ತಾ ಇದೆ ಸರ್ ಬಿಗ್ಗೆಸ್ಟ್ ಪ್ಲಾಟೆಡ್ ಟೌನ್ಶಿಪ್ ಅಂತಾನೆ ಕರಿಬಹುದು ಇಷ್ಟು ದೊಡ್ಡ ಇವಾಗ ಪ್ರೆಸೆಂಟ್ ಇರೋ ಪ್ರಕಾರ ಬೆಂಗಳೂರಿಗೆ ನಂಬರ್ 1 ಡೆವಲಪರ್ಸ್ ಪ್ಲಾಟೆಡ್ ಅಲ್ಲಿ ಸೊ ನಮ್ದೇ ಇರೋದು ಸೊ 40+ ಪ್ರಾಜೆಕ್ಟ್ಸ್ ಅಂದ್ರೆ ಟ್ರಸ್ಟೆಡ್ ಕಂಪ್ನಿನೇ ಇಲ್ಲಿವರೆಗೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಕಂಪ್ನಿ ಮೇಲೆ ಚೆಕ್ ಮಾಡ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ ಪ್ರಾಪರ್ಟಿನ ಬೈ ಮಾಡಿ ನಿಮ್ಗೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿ ಅಷ್ಟೇ ಸರ್ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಸರ್ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಹೇಳಿದ್ನಲ್ಲ 75 ವರ್ಡ್ ಕ್ಲಾಸ್ ಏನ್ ಕೊಡ್ತಾ ಪ್ಲಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಗೆ ಆಂಫಿ ಥಿಯೇಟರ್ ಆಗಿರ್ಬೋದು ಔಟ್ಡೋರ್ ಜಿಮ್ ಏರಿಯಾ ಆಗಿರ್ಬೋದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು ಮಿಯಾವಿಕಿ ಫಾರೆಸ್ಟ್ ಬರ್ತಿದೆ ಸೊ ಈ ತರ ಕೆಲವೊಂದೆಲ್ಲ ಸುಮಾರು ಬರ್ತಿದೆ ಅಮ್ಯುನಿಟೀಸ್ ನಿಮ್ಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಲಕ್ಸುರಿ ಎಲ್ಲ ಪ್ರತಿಯೊಂದು ಬರುತ್ತೆ ಸರ್ ಪ್ರತಿಯೊಂದು ಬರುತ್ತೆ ಸೆಕ್ಯೂರಿಟಿ ಒಂದು ಡೆಮೋ ವಿಡಿಯೋ ನೀವು ಬರುವಾಗ ಒಂದು ಗೂಗಲ್ ಅಲ್ಲಿ ಆಗಿರ್ಬೋದು ಯಾವುದೇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರು ಕಂಪ್ಲೀಟ್ ನಿಮ್ಗೆ ಕಂಪ್ನಿ ಕಡೆಯಿಂದ ಮೇಲ್ ಮಾಡ್ತಾರೆ ನಿಮ್ಗೆ ಅದನ್ನೆಲ್ಲ ನೋಡ್ಕೊಂಡೇ ಬರ್ಬೋದು ಸೊ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ರ್ಯಾಂಪ್ ವ್ಯವಸ್ಥೆ ಆಗಿರ್ಬೋದು ಒಂದು ಮಿನಿ ಗಾರ್ಡನ್ ಆಗಿರ್ಬೋದು ಮತ್ತು 24/7 ಕ್ಯಾಮ್ರಾ ಫೆಸಿಲಿಟೀಸ್ ಆಗಿರ್ಬೋದು ಮತ್ತು ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಎಲ್ಲದು ಇದೆ ಆಫೀಸಲ್ಲಿ ಆಲ್ರೆಡಿ ಆಫೀಸ್ ರೆಡಿ ಮಾಡಿದ್ದಾರೆ ಈ ಲೇಔಟಲ್ಲಿ ಮತ್ತೆ ಏನು ನೀವು ಪಾರ್ಕ್ ಅಂತ ನೋಡ್ತೀರಾ ಅದರೆಲ್ಲ ಪ್ಲೇ ಏರಿಯಾ ಮತ್ತೆ ಕಿಡ್ಸ್ ಪ್ಲೇ ಪ್ರತಿಯೊಂದು ಬರುತ್ತೆ ಸರ್ ಕಂಪ್ಲೀಟ್ ಆಗಿ ಪ್ರತಿಯೊಂದು ಏನು ಅಮ್ಯುನಿಟೀಸ್ ಬರ್ತಾ ಇದೆಯಲ್ಲ ಸೊ ಕಂಪ್ಲೀಟ್ ಆಗಿ ಬರುತ್ತೆ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದ್ಸಲಿ ಪ್ರಾಜೆಕ್ಟ್ ವಿಸಿಟ್ ಮಾಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳಿ ನಿಮ್ಗೆ ಓಕೆ ಆಯ್ತು ಪ್ಲಾಟ್ ಓಕೆ ಆಯ್ತು ಅಂದ್ರೆ ಬುಕಿಂಗ್ ತಗೊಳ್ಳಿ ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಸರ್ ನಾವು ಸರ್ 4 ಫೇಸಿಂಗು ಸಿಗುತ್ತೆ ಸರ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎನಿ ಫೇಸಿಂಗ್ ಸಿಗುತ್ತೆ ಎಲ್ಲ ಫೇಸಿಂಗ್ಸ್ ಅಲ್ಲೂ ಸಿಗುತ್ತೆ ಮತ್ತೆ ಪ್ರೈಸಿಂಗು ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಇದೀವಿ ಬಿಫೋರ್ ಲಾಂಚ್ ಆಗಿರ್ಬೋದು ಲಾಂಚ್ ಆಗಿರ್ಬೋದು ಸೊ ಬಿಫೋರ್ ಲಾಂಚ್ ದಿನ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಸಿಗುತ್ತೆ ಅಂತ
ಹೇಳ್ತಾ ಇದೀವಿ ಸರ್. ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಸರ್ 69 lakhsಗೆಲ್ಲ ನಿಮಗೆ ಹೌದು ಸರ್, ಸ್ಟಾರ್ಟಿಂಗ್ ಫ್ರಮ್ 16 lakhs ಇರುತ್ತೆ ನಿಮಗೆ, ಅಪ್ ಟು 2 CR ವರೆಗೂ ರೀಚ್ ಆಗುತ್ತೆ. ಸೊ ದೊಡ್ಡ ದೊಡ್ಡ ಡೈಮೆನ್ಷನ್ ಹೋಗ್ತೀರಾ ಅಂತ ಅಂದ್ರೆ ಸೊ ಅಫೋರ್ಡಬಲ್ ಸರ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು 69 lakh ಇಂದ ಸ್ಟಾರ್ಟ್ ಆಗ್ತದೆ. 69 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಪ್ಲಾಟ್ ಕಾಸ್ಟ್ ಕೆಲಸಗಳೆಲ್ಲ ನಡೀತಾ ಇದೆ, ವರ್ಕ್ ನಡೀತಿದೆ ಸರ್, ಫಾಸ್ಟ್ ಆಗಿ ನಡೀತಿದೆ ವರ್ಕ್. ಸೊ ಅದಕ್ಕೆ ಏನು ಆಫೀಸ್ ಸೆಟಪ್ ಏನು ಮಾಡಬೇಕು ಅದೆಲ್ಲ ಆಲ್ರೆಡಿ ರೆಡಿ ಇದೆ ಸರ್, ರೆಡಿ ಇದೆ. ಸೊ ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಇಲ್ಲಿ ಪಕ್ಕದಲ್ಲಿ ಬನ್ನಿ, ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ ಆಫೀಸ್ ಪಕ್ಕನೇ. ಇದನ್ನೊಂದು ತೋರಿಸ್ತೀನಿ. KNS ಸಮೂಹ ಅಂತ ನೀವು ಗೂಗಲಲ್ಲಿ ನೋಡಿದ್ರು ಕೂಡ ಆಲ್ಮೋಸ್ಟ್ ಎಲ್ಲ ತೋರಿಸ್ಬಿಡುತ್ತೆ ನಿಮ್ಗೆ ಯಾವ್ಯಾವ ಥರ ಇದೆ ಪ್ರಾಜೆಕ್ಟ್ ಅಂತೇಳಿ. ಸೊ ನೋಡಿ ಈ ಆಫೀಸ್ ಪಕ್ಕ ಮಾಡಿ. ಸೊ ಇದು ಬಂದ್ಬಿಟ್ಟು ಸರ್ ಕಸ್ಟಮರ್ಸ್ಗಳು ಸೊ ಅವ್ರ ಮಕ್ಳ ಜೊತೆ ಏನಾದ್ರು ಬಂದ್ರೆ ಮಕ್ಕಳುಗಳು ಒಳಗಡೆ ಕುತ್ಕೊಳಕ್ ಆಗೋದಿಲ್ಲ ಬುಕಿಂಗ್ ಟೈಮ್ಗಳಲ್ಲಿ. ಸೊ ಅವ್ರಿಗೊಂದು ಪ್ಲೇ ಏರಿಯಾ ಅಷ್ಟೇ ಸರ್, ಇದು ಜಸ್ಟ್ ಡೆಮೋ ತರ ಮಾಡಿದೀವಿ ಇದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಇದು ಜಸ್ಟ್ ಅವತ್ತಿನ ದಿನಕ್ಕೆ ಅಷ್ಟೇ ಸರ್. ಇದು ಕಸ್ಟಮರ್ಸ್ ಬಂದ್ರೆ ಮಕ್ಕಳುಗಳು ಆಟ ಆಡೋದಕ್ಕೆ ಅಷ್ಟೇ ಇದು. ಸೊ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀರಾ ಸರ್. ಇದೇನು ಅಲ್ಲ ಸರ್ ಡೆವಲಪ್ಮೆಂಟ್. ನಮ್ದು KNS ಸಮೂಹ ಅಂತ ಅಂದ್ರೆ ಆಲ್ಮೋಸ್ಟ್ ನೀವಾಗ ಏನ್ ಬರ್ತಾ ಪ್ರಾಜೆಕ್ಟ್ಸ್ ಗಳು ನೋಡ್ಕೊ ಬರ್ತೀರಲ್ಲ, ವರ್ಲ್ಡ್ ಕ್ಲಾಸ್ ಅಮ್ಯುನಿಟಿ 75+ ಕೊಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಗೆ ಡೆವಲಪ್ಮೆಂಟ್ ಆಲ್ಮೋಸ್ಟ್ ನೀವು ನೋಡಿರೋ ಹಂಗೆ 1:3 ಬರುತ್ತೆ. ನೀವು ಇಷ್ಟ ದಿನ ಏನ್ ನೋಡಿರ್ತೀರಲ್ಲ 1:3 ಬರುತ್ತೆ ಸರ್ ಡೆವಲಪ್ಮೆಂಟ್. ಮತ್ತೆ ಆಫೀಸ್ ಒಳಗಡೆ ಹೋದ್ರೇನೆ ನಿಮ್ಗೆ ಬರೀ ಬ್ರೋಚರ್ ಅಷ್ಟೇ ಅಲ್ಲ, ಅವ್ರದ್ದು ಡೆಮೋ ಲಕ್ಸುರಿ ಫೀಲ್ ಇದೆ ಸರ್ ಒಳಗಡೆ. ಅಂದ್ರೆ ಲೈಕ್ ಇದೇ ತರ ಇದೆ ಪ್ಲಾಟ್ಸ್, ಅದೆಲ್ಲದೂ ಕೂಡ ಒಂಥರ ಮ್ಯೂಸಿಯಂ ಅಲ್ಲಿ ಹೇಗೆ ನೋಡ್ತೀವೋ ನಾವು ಆ ತರ ಸೆಟಪ್ ಮಾಡಿದ್ದಾರೆ. ಪ್ಲಸ್ ಒಂದು ಬಿಗ್ ಒಂದು 100 inch ಟಿವಿನೇ ಸರ್ ಅದು. ಹೌದು ಸರ್. ಸೊ ಆ ಟಿವಿಲೂ ಕೂಡ ಇವ್ರದ್ದು ಪ್ರಾಜೆಕ್ಟ್ ಪೂರ್ತಿ ಡೀಟೇಲ್ಸ್ನ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಲೈಕ್ ನಾವೀಗ ಒಂದು ಕಾರ್ ಶೋರೂಮ್ಗೆ ಹೋದ್ರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಹೇಗೆ ಚೆಕ್ ಮಾಡ್ತೀವಿ ನಾವು, ಸೊ ಅದೇ ಥರ ಸ್ಕ್ರೀನ್ ಸೆಟಪ್ ಇಲ್ಲೂ ಕೂಡ ಇಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ಕೋಬೋದು. ಇದೇ ಜನವರಿ 31 ಫೆಬ್ರವರಿ 1ನೇ ತಾರೀಕು ಈ 2 ದಿನ ಲಾಂಚಿಂಗ್ ಇದೆ. 2 ದಿನನೂ ಕೂಡ ನೀವು ಬರ್ಬೋದು. ಸುಮಾರು 1000 ಜನ ಬರ್ತಾ ಇದ್ದಾರಂತೆ ಈ ಒಂದು ಲಾಂಚಿಂಗಿಗೆ. ಸೊ ಬಂದು ಜಾಯಿನ್ ಆಗ್ಬೋದು ಅಲ್ವಾ ಸರ್? ಖಂಡಿತವಾಗ್ಲೂ ಬನ್ನಿ. ದಿನ ಬಂದ್ರೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಸ್ಪೆಷಲ್ ಅಂದ್ರೆ ಹೇಳಿದ್ನಲ್ಲ ಸರ್, ಬನ್ನಿ ಪ್ರಾಜೆಕ್ಟ್ ವಿಸಿಟ್ ಮಾಡಿ. ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಇದೀವಿ. ಯಾಕೆಂದ್ರೆ ಲಾಂಚ್ ಆದ್ಮೇಲೆ ಪ್ರೈಸ್ ಜಾಸ್ತಿ ಆಗುತ್ತೆ ಸರ್. ಇವಾಗಿರೋ ಆಕ್ಚುಯಲ್ ಪ್ರೈಸ್ ಪ್ರಕಾರ ನಿಮ್ಗೆ 5750 ಏನ್ ಕೋಟ್ ಮಾಡ್ತಾ ಇದೀವಲ್ಲ ನಾವು, ಲಾಂಚ್ ಆದ್ಮೇಲೆ 6250 ಆಗೋ ಚಾನ್ಸಸ್ ಇದೆ. ಅದಕ್ಕೆ ಬಿಫೋರ್ ಲಾಂಚ್ ಬಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 500 ರೂಪೀಸ್ ರೆವೆನ್ಯೂ ಸಿಕ್ಬಿಟ್ಟಿರುತ್ತೆ. ಓಕೆ ಸರ್. ಇದು BM ಇಂಡಿವಿಜುವಲ್ ಇಂಡಿವಿಜುವಲ್ ಏಕಾತ ಸರ್. ಏಕಾತ, ಹೌದು. ಓಕೆ. ಹಾಗಾಗಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇರುತ್ತೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇರುತ್ತೆ ಸರ್. ಲೀಗಲ್ಸ್ ಏನು ಪ್ರಾಬ್ಲಮ್? ಲೀಗಲ್ಸ್ ಎಲ್ಲ ಪಕ್ಕ ಜನರಲ್ ಪ್ರಾಪರ್ಟಿ ಸಿಗುತ್ತೆ ನಿಮ್ಗೆ. ಲೀಗಲ್ಸ್ ಒಂದೇ ಒಂದು ಡಾಕ್ಯುಮೆಂಟ್ಸ್ ನಿಮ್ಗೆ ಲೀಗಲ್ಸ್ ಕ್ಲಿಯರ್ ಆಗಲ್ಲ ಅನ್ನೋಗಿಲ್ಲ, ಪಕ್ಕ ಇದೆ ಲೀಗಲ್ಸ್. ಬನ್ನಿ ವಿಸಿಟ್ ಮಾಡಿ, ಟ್ರಸ್ಟ್ ಮಾಡಿ ಕಂಪ್ನಿನ. ಸೊ 40+ ಪ್ರಾಜೆಕ್ಟ್ಸ್ ಅಂದ್ರೆ ನೀವು ಯೋಚನೆ ಮಾಡಬೇಕಾಗಿದ್ದೇನೆ. ಯಾಕೆಂದ್ರೆ ಸುಮ್ಮನೆ ಮಾರ್ಕೆಟಲ್ಲಿ ಇಷ್ಟು ವರ್ಷ ಏನೋ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಲೆ ಕಂಪ್ನಿ ಬರುತ್ತೆ ಅಂತಂದ್ರೆ ಸೊ ಡೆಲಿವರಿನೂ ಅದೇ ತರ ಕೊಟ್ಟಿರ್ತೀವಿ ಕ್ಲೈಂಟ್ಸ್ಗಳಿಗೆ. ಹೌದು. ಹಾಗಾಗಿ 69 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದು. ನಿಮ್ಗೆ ಮತ್ತೆ ಕಸ್ಟಮರ್ಸ್ ಬಂದ್ರು ಅಷ್ಟೇ ಈ ಪ್ಲಾಟ್ ಅಂತ ಹುಡ್ಕೋ ಆಗಿ ಏನಿಲ್ಲ, ಎಲ್ಲ ಡೆಮೋ ಇರುತ್ತೆ ನಿಮ್ಗೆ. ಯಾವ್ದೇ ಈ ಸೈಟ್ ಬೇಕು ಅಂದ್ರೆ ಅದು ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಚೆಕ್ ಮಾಡಿ ಬುಕಿಂಗ್ ತಗೋಬಹುದು ಸರ್. ಆತರ ಅಲ್ವಾ? ಮತ್ತೆ ಈ ಲೇಔಟ್ ಅಲ್ಲಿ ಸೈಟ್ ತಗೋಬೇಕಂದ್ರೆ ಇಲ್ಲೇ ಬರ್ಬೇಕಾ ಅಥವಾ ನಿಮ್ಮ ಆಫೀಸ್ಗೆ? ಸರ್ ನಮ್ದು ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್, ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಸೊ ಅದು ಹೆಡ್ ಆಫೀಸ್. ಸೊ ಇನ್ ಕೇಸ್ ಡೀಟೇಲ್ಸ್ ಬೇಕು ಅಂದ್ರೆ ನಿಯರ್ ಬೈ ಮನೆ ಅಕ್ಕಪಕ್ಕ ಅಲ್ಲೇ ಯಾರಾದ್ರೂ ಇದ್ರೆ ಹೆಡ್ ಆಫೀಸ್ಗೂ ಹೋಗ್ಬೋದು. ಇಲ್ಲ ಕಂಪ್ಲೀಟ್ ಆಗಿ ಸೈಟ್ ನೋಡ್ತೀವಿ ಅಂತ ಅಂದ್ರೆ ಬಂದ್ರೆ ಇಲ್ಲಿಗೆ ಬರ್ಬೋದು ಸರ್. ಕ್ಲೋಸಿಂಗ್ಸ್ ಎಲ್ಲ ಇಲ್ಲೇ ಮಾಡ್ತೀವಿ ನಾವು, ಇಲ್ಲೇ ಹೆಡ್ ಆಫೀಸ್ ಅಲ್ಲೂ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಇವ್ರ ಬ್ರೋಚರ್ ಅಲ್ಲಿ ಕೆಲವೊಂದೊಂದು ಮೆನ್ಷನ್ ಹಾಕಿದ್ರೆ ಲೊಕೇಟೆಡ್ ರೈಟ್ ಅಂತ ತುಮಕೂರು ಎಕ್ಸ್ಪ್ರೆಸ್ ಆಗಿ ಕನೆಕ್ಟಿವಿಟಿ ಅಂದ್ರೆ ಪೀಣ್ಯ, ಯಶವಂತಪುರ ಮತ್ತೆ ಔಟ್ರಿಂಗ್ ರೋಡ್ಗಳು ಏನಿದೆ ಪ್ರತಿಯೊಂದು ಕೂಡ ಕನೆಕ್ಟಿವಿಟಿ ಈಸಿ ಇದೆ ಸರ್. ನೆಲಮಂಗಲ ಯಾಕೆ ಸಜೆಸ್ಟ್ ಮಾಡ್ತಾ ಇದೀವಿ, ನೆಲಮಂಗಲ ಯಾಕೆ ಬೂಮಿಂಗ್ ಏರಿಯಾ ಆಗ್ತಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ನೀವು 26 ಡಿಸ್ಟ್ರಿಕ್ಟ್ಸ್ ಲೈಕ್ ಮೈಸೂರು ಮತ್ತೆ ನಿಮ್ಗೆ ಮಡಿಕೇರಿ ಒಂದು ಬಿಟ್ರೆ ಮೈಸೂರಿಗೆ ಎಂಟ್ರಿ ಆಗ್ತಾರೆ. ಸೊ ಇನ್ ಓವರ್ ಆಲ್ ಬಂದ್ಬಿಟ್ಟು ಸ್ಟೇಟು ಅಷ್ಟೇ ನಿಮ್ಗೆ ನೆಲಮಂಗಲ ಥ್ರೂನೇ ಬರಬೇಕು ಸರ್. ಅದೊಂದು ನಿಮ್ಗೊಂದು ಪ್ಲಸ್ ಪಾಯಿಂಟ್. ಸೊ ಆ ತುಮಕೂರು ಹೈವೇ ಇಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ನಮ್ಮ ಪ್ರಾಜೆಕ್ಟ್ 1.2 ಕಿಲೋಮೀಟರ್ ಆಗಿರೋದ್ರಿಂದ ಕನೆಕ್ಟಿವಿಟಿ ಈಸಿ ಆಗುತ್ತೆ ಸರ್. ಬ್ಯಾಂಗ್ಳೂರ್ಗೂ ಅಷ್ಟೇ ನಿಮ್ಗೆ ಈ ಕಡೆ ತುಮಕೂರು ಆಗಿರ್ಬೋದು, ಹಾಸನ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು ಈಸಿ ಟ್ರಾವೆಲಿಂಗ್ ಇರುತ್ತೆ ಸರ್. ಮತ್ತೆ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು ಎಲ್ಲ ನಿಯರ್ ಇರೋದ್ರಿಂದ, ಹಾಸ್ಪಿಟಲ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ನಿಯರ್ ಇದೆ ಸರ್. ಓಕೆ ಸರ್, ಇದೆಲ್ಲ ಹೇಳಿದ್ವಿ. ಹಾಗೆ ಒಂದು ಸ್ವಲ್ಪ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಸೆಟಪ್ ಮಾಡಿದ್ದಾರೆ ಏನು ಅದನ್ನು ಕೂಡ ತೋರಿಸ್ಬಿಡ್ತೀವಿ. ನಿಮಗೆ ತೋರಿಸ್ತಾ ಇರೋದು KNS ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್. ಇದು ಸುಮ್ಮನೆ ಚಿಕ್ಕ ಪುಟ್ಟ ಸಂಸ್ಥೆ ಅಲ್ಲ, ತುಂಬ ಬಿಗ್ಗೆಸ್ಟ್ ಅಂದರೆ
ತುಂಬಾ ದೊಡ್ಡ ಸಂಸ್ಥೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರೌಂಡ್ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್? ಸರ್ ನಮ್ದು ಡಿಪಾರ್ಟ್ಮೆಂಟ್ ಎಲ್ಲ ಓನ್ ಇದೆ ಸರ್. ಸಿವಿಲ್ ಆಗಿರ್ಬೋದು, ನಾವು ಮಾರ್ಕೆಟಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದಿಲ್ಲ, ನಮ್ದೇ ಓನ್ ಕಮ್ ಡೆವಲಪ್ಮೆಂಟ್ಸ್ ಇರುತ್ತೆ. ಅಂದ್ರೆ ನೀವೇ ಲ್ಯಾಂಡ್ ಓನರ್? ಹೌದು, ಮೊದಲು ನಾವು ಸೊಸೈಟಿಗಳೆಲ್ಲ ಮಾಡ್ತಾ ಇದ್ದೋ, ವಿಜಯನಗರ ಹೌಸಿಂಗ್ ಸೊಸೈಟಿ ಇದೆಲ್ಲ ನಾವೇ ಮಾಡ್ಕೊಂಡು ಕೊಟ್ಟಿರೋದು. ಸೊ ಅದಾದ್ಮೇಲೆ ನಮ್ದೇ ಓನ್ ಕಮ್ ಡೆವಲಪ್ಮೆಂಟ್ ಇರುತ್ತೆ. ನಮ್ದೇ ಸಿವಿಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ನಮ್ದೇ ಇರೋದ್ರಿಂದ ಆಲ್ಮೋಸ್ಟ್ 500+ ಎಂಪ್ಲಾಯ್ಸ್ ಇದೀವಿ ಸರ್. ಓಕೆ, ನೋಡಿ ಆ ಗೇಟೆಡ್ ಕಮ್ಯುನಿಟಿ ಅಂದ್ರೆ ಎಂಟ್ರೆನ್ಸ್ ಹಾಕ್ತಿದ್ದಾಗ ಸೊ ಏನಲ್ಲಿ ನಿಮ್ಗೆ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ, 12 ಫೀಟ್ ಕಾಂಪೌಂಡು, 12 ಫೀಟ್ ಕಾಂಪೌಂಡ್ ಪ್ಲಸ್ ಫೆನ್ಸಿಂಗು ಸೇಮ್ ಬರುತ್ತೆ. ಅಲ್ಲಿಂದ ಬಂದ್ರೆ ಇಲ್ಲೇ KNS ಇನ್ಫ್ರಾ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಯಾಡ್ಜಿಂಗ್ ಹಾಕಿದ್ದಾರೆ ನೋಡಿ ಇವ್ರ ಬ್ರ್ಯಾಂಡ್. ಅದ್ರ ಕೆಳಗಡೆ ಪ್ರಾಜೆಕ್ಟ್ ನೇಮ್ KNS ಸಮೂಹ ಅಂತ ಇದೆ. ಇದ್ರ ಒಳಗಡೆ ಬಂದ್ರೆ ಒಂದು ಗ್ಲಾಸ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇದ್ರೊಳಗಡೆ ಬಂದ್ರೆ ಬನ್ನಿ. ಇದು ಮಾರ್ಕೆಟಿಂಗ್ ಆಫೀಸ್ ಬರುತ್ತೆ ಸರ್ ನಿಮಗೆ. ಸೊ ಬನ್ನಿ. ಸೊ ಏನೇ ಎನ್ಕ್ವೈರಿ ಬೇಕು ಅಂದರೆ ಇಲ್ಲಿ GR ಇರ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಬಂದಿದ ತಕ್ಷಣ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸೊ ಇದು ಡೆಮೋ ವಿಡಿಯೋ ಬರುತ್ತೆ ಸರ್. ಓಕೆ, ಅಂದ್ರೆ ಈ ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಅಮ್ಯುನಿಟೀಸ್ ಆಗಿರ್ಬೋದು, ಸೊ ಕನೆಕ್ಟಿವಿಟಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಇಲ್ಲೇ ಶೋ ಆಗ್ತಾ ಇರುತ್ತೆ. ನೀವೇ ನಮ್ಮ ಹತ್ರ ಎಕ್ಸ್ಪ್ಲೈನ್ ಕೇಳೋದಕ್ಕಿಂತ ಬೆಟರ್ ಇಲ್ಲಿ ನೋಡಿದ್ರು ಯೂಸ್ ಆಗುತ್ತೆ. ಸೊ ಅದಾದ್ಮೇಲೆ ಇದು ಪ್ರಾಜೆಕ್ಟ್ ಡೆಮೋ ಬರುತ್ತೆ ಸರ್. ಕಂಪ್ಲೀಟ್ ಪ್ರಾಜೆಕ್ಟ್ ಡೆಮೋ ಇದು. ಸೊ ಇದು phase 1 and phase 2 ಪ್ರಾಜೆಕ್ಟ್ ಡೆಮೋ. ಸರ್ ಏನ್ ಕೊಟ್ಟಿದ್ರು ಇದೇ ತರನೇ ಅಮ್ಯುನಿಟೀಸ್ ಕೊಡ್ತಕ್ಕಂಥದ್ದು? ಸೇಮ್ ಸರ್. ಏನು ನಾನು ನಿಮಗೆ ಪ್ರಾಜೆಕ್ಟ್ ಇವಾಗ ಶೋ ಮಾಡೋದ್ನಲ್ಲ ಸೇಮ್ ಬರುತ್ತಾ. ಸೊ ಇದೇ 80 ಫೀಟ್ ರೋಡ್ ನಾನು ನಿಮಗೆ ಮೆನ್ಷನ್ ಮಾಡಿತ್ತು. ಓಕೆ, ಸೊ ಈ 80 ಫೀಟ್ ರೋಡಿಂದ ಎಂಟ್ರಿ ಆಗಿ ಸೊ ಅಪ್ಕಮಿಂಗ್ phase 3 ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ. ಸೊ ಇದು phase 1 phase 2 ಡೆಮೋ ಇರೋದು. ಸೊ ಇದೆಲ್ಲ ಅವೈಲೇಬಲ್ ಲಿಸ್ಟ್ಗಳು ನಿಮಗೆ. ಸೊ ಏನು ರೆಡ್ ಕಾಣಿಸ್ತಿದೆಯಲ್ಲ ಆಲ್ಮೋಸ್ಟ್ ಬುಕಿಂಗ್ ಆಗಿದೆ. ಇದೆಲ್ಲ ಬುಕಿಂಗ್ ಆಗಿದೆ. ಹೌದು ಸರ್. ಇವಾಗ ಗ್ರೀನ್ ಇರೋದು ಮಾತ್ರ ಅವೈಲೇಬಲ್ ಇರೋದು. ಇದು phase 1, phase 2 ಬೇರೆ ಬರುತ್ತೆ ನಿಮಗೆ. ಓಕೆ 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 ಓಕೆ. ಸೊ ಇದೆಲ್ಲ ಏನು ಮೆನ್ಷನ್ ಮಾಡಿದಾರಲ್ಲ, ನಂಬರ್ 1 ನಂಬರ್ 2 ಈ ಥರ ಎಲ್ಲ ಮೆನ್ಷನ್ ಆಗಿರೋದು ಇದೆಲ್ಲ ನಿಮ್ಗೆ ಅಮ್ಯುನಿಟೀಸ್ ಬರುತ್ತೆ ಸರ್. ಸೊ phase 1 ಬೇರೆ ಬರುತ್ತೆ, phase 2 ಬೇರೆ ಬರುತ್ತೆ ಅಮ್ಯುನಿಟೀಸ್. KNS ಸಮೂಹ ಆಫೀಸ್ ಅಂತ ಒಂದು ಲಕ್ಸುರಿಯಾಗಿ ಮಾಡ್ಕೊಂಡಿದ್ದೀರಾ ಸರ್. ಎಷ್ಟೇ ಕಸ್ಟಮರ್ ಬಂದರೂ ಕೂಡ ಸರ್, ಎಷ್ಟೇ ಕ್ರೌಡ್ ಬಂದರೂ ಹ್ಯಾಂಡಲ್ ಮಾಡ್ಬೋದು ಸರ್. ಹೌದು. ಸೊ ಇವರು ಕೂಡ ಪಾರ್ಟಿಷನ್ ಮಾಡ್ಕೊಂಡು ಅಲ್ಲಲ್ಲಿ ನಿಮಗೆ ಎಷ್ಟು ಜನ ಬಂದರೂ ಕೂಡ ನಿಮಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಕ್ಯಾಬಿನ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಾನೆ ಒಬ್ಬರಿಗೆ ಇಂದ ಇನ್ನೊಬ್ಬರಿಗೆ ಸೊ ಅದೇ ಥರನೇ ಡಿವೈಡ್ ಮಾಡ್ಕೊಂಡು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಕಿಚನ್ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಟೀ ಕಾಫಿ ಆಗಿರ್ಬೋದು ಕಸ್ಟಮರ್ಸ್ಗೆ, ಮತ್ತೆ ಟಾಯ್ಲೆಟ್ಸ್ ಆಗಿರ್ಬೋದು ಪ್ರತಿಯೊಂದು ಇದೆ. ಸೊ ಇದಂತೂ ಡೆಮೋ ನೀವು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಯಾವ ಥರ ಲಕ್ಸುರಿ. ಸೊ ಡೈಮೆನ್ಷನ್ಸು ಅಷ್ಟೇ ನಿಮ್ಗೆ ಇಲ್ಲೇ ಶೋ ಆಗುತ್ತೆ. ಸೊ ಇದೆಲ್ಲ ನಿಮಗೆ 40-60 ತಗೊಳ್ತೀರಾ ಅಂದರೆ 40-60 ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಪ್ಲಾಟು ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇದೆಲ್ಲ ನಿಮಗೆ 30-50 ಶೋ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 30-45 1350 ಸ್ಕ್ವೇರ್ ಫೀಟ್ ನೋಡ್ತೀರಾ ಅಂದರೆ ಇದು 30-40 ಬರುತ್ತೆ ಇದು. ಸೊ ಇನ್ನೊಂದು ಸ್ವಲ್ಪ ಚಿಕ್ಕ ಮೆಜರ್ಮೆಂಟ್ಸ್ ಏನಾದ್ರು ಆಡ್ ಪ್ಲಾಟ್ಸ್ ಹೋಗ್ತೀರಾ 3000 ಸ್ಕ್ವೇರ್ ಫೀಟ್ ಪ್ಲಸ್ ಹೋಗ್ತೀರಾ ಅಂತ ಅಂದರೆ ಸೊ ಈ ಮೆಜರ್ಮೆಂಟ್ಸ್ಗಳು ಬರುತ್ತೆ ಸರ್. ಸೊ ಕಂಪ್ಲೀಟ್ ಆಗಿ ಎಲ್ಲ ಡೆಮೋ ಇರುತ್ತೆ. ನೀವು ಬಂದು ಜಸ್ಟ್ ಪ್ಲಾಟ್ ಸೆಲೆಕ್ಟ್ ಮಾಡೋದಿರುತ್ತೆ ಅಷ್ಟೇ ಸರ್. ಸೊ ನೋಡಿ ಲೈಟ್ಸ್ 30-40 ಬೇಕಾ, ಇಲ್ಲಿ ಬಟನ್ ಪ್ರೊವೈಡ್ ಮಾಡ್ಬಿಟ್ಟು. ಹೌದು ಸರ್. ಇದು 30-40 ಬರುತ್ತೆ. ಇಲ್ಲಿ ನೋಡಿ ಈ 30-40 ಬಟನ್ ಇದೆ. ಇದು ಪ್ಲೇ ಮಾಡಿದ್ರೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಿ ಸೊ ಕಂಪ್ಲೀಟ್ ಆಗಿ ಲೇಔಟ್ ಅಲ್ಲಿ ಮಾತ್ರ ಲೈಟ್ ಆನ್ ಬರುತ್ತೆ ಅಂತ ಶೋ ಆಗುತ್ತೆ. ನನಗೆ 30-40 ಬೇಡ. ನೆಕ್ಸ್ಟ್ ಸರ್ 30-50 ಬೇಕು ಅಂದ್ರೆ 90 ಇದೆಯಲ್ಲ ಇದು ಪ್ರೆಸ್ ಮಾಡಿದ್ರೆ 30-50. ಸೊ ನೋಡಿ ಈಗ ಆಫ್ ಆಗುತ್ತೆ. 30-50 ಆನ್ ಮಾಡ್ತೀನಿ ನೋಡಿ, ಆನ್ ಆಯ್ತು ನೋಡಿ. ಇಷ್ಟೆಲ್ಲ 30-50 ಇರ್ತಕ್ಕಂಥ. ನಿಮ್ಗೆ ಯಾವ್ಯಾವ ತರ ಬೇಕೋ ಇಲ್ಲಿ ಬಟನ್ ಇರುತ್ತೆ, ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾರೆ. ನಿಮ್ಗೆ ಅಲ್ಲೇ ಹೋಗ್ಬೇಕು, ಲೇಔಟಿಗೆ ಅಷ್ಟು ದೂರ ಹೋಗ್ಬೇಕು ನೋಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ಇಲ್ಲೇ ಇದೆ. ಏನೇನ್ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ಶೋ ಆಗುತ್ತೆ. ಇವಾಗ ಏನ್ ಸಿಂಪಲ್ ಅನ್ನ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಸರ್, ಮಿಯಾವಾಕಿ ಫಾರೆಸ್ಟ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಡೆಮೋ ಸರ್ ಇದೆಲ್ಲ ಇದು. ಸೊ ಏನ್ ಥೀಮ್ ಇಲ್ಲಿ ಏನ್ ಬರ್ತಿದೆಯಲ್ಲ ಸೇಮ್ ಹಾಗೆ ಕಾಣಿಸುತ್ತೆ. ನೈಸ್. ಸೊ ಕಂಪ್ಲೀಟಾಗಿ ನಿಮಗೆ ಯಾವ ಥರ ತೋರಿಸ್ಬೇಕು, ಯಾವ್ಯಾವ ಥರ ಹೇಳ್ಬೇಕು ಪ್ರತಿಯೊಂದು ಕೂಡ ಹೇಳೋದಕ್ಕೆ ಇವರು ಲೈವ್ ಡೆಮೋ ರೆಡಿ ಇರುತ್ತೆ ಸರ್. ಲೈವ್ ಡೆಮೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು. ಮತ್ತು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀವಿ ಸರ್. ಈ ಕಡೆ ಏನು ಪ್ರೊವೈಡ್ ಮಾಡಿ ಸರ್? ಅದು ನಮ್ಮದೇ ಬರುತ್ತೆ ಪ್ರಾಜೆಕ್ಟು. ಇದು ಕೂಡ ಸೊ ಬೌಂಡ್ರಿ ನಿಮಗೆ ಮರ ಕಾಣಿಸ್ತಿದೆಯಲ್ಲ ಅದೆಲ್ಲ ಬೌಂಡ್ರಿ ಬರುತ್ತೆ ಸರ್. ಅಷ್ಟೆಲ್ಲ ಅಲ್ಲಿವರೆಗೂ ನಿಮ್ಮದೇ ಫುಲ್ ಬೌಂಡ್ರಿ ನಮ್ಮದೇ ಬರುತ್ತೆ ಸರ್. ಸೂಪರ್. ಅರೌಂಡ್ ಏನಾಯ್ತು ಸರ್ 150+ ಏಕರ್ಸ್ ಸರ್. ಇನ್ನೂ ಜಾಸ್ತಿ ಬರ್ತಿದೆ, 200 ರೀಚ್ ಮಾಡಬೇಕು ಅನ್ಕೊಂಡಿದ್ದೀವಿ. ಸೊ ಪ್ರೆಸೆಂಟ್ ಇವಾಗ ಲ್ಯಾಂಡ್ ಪಾರ್ಸಲ್ ಬಂದ್ಬಿಟ್ಟು 150+ ಇದೆ. ಸೊ ಅಪ್ಕಮಿಂಗ್ ಬರುತ್ತೆ ಸರ್. ನೆಲಮಂಗಲ ಸುತ್ತಮುತ್ತ ಏನಾದರೂ ಲೆಕ್ಕಾಚಾರ ತಗೊಂಡ್ರೆ ನೆಲಮಂಗಲಗೆ ಒಂದು ಬಿಗ್ ಕಮ್ಯುನಿಟಿ ಅಂತ ಅನ್ಕೊಂಡು ಅಲ್ವಾ? ನೆಲಮಂಗಲದಲ್ಲಿ ಎಲ್ಲೂ ಇಲ್ಲ ಈ ತರ ಪ್ರಾಜೆಕ್ಟ್ಸ್. ಸೊ 150 ಏಕರ್ಸ್ ನೆಲಮಂಗಲದಲ್ಲಿ ಮಾಡಿರೋದೇ ನಾವು ಒಬ್ಬರೇ KNS. ಸೂಪರ್. ಅದನ್ನ ನೋಡೋದಕ್ಕೊಂದು ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ 69 ಲಕ್ಷ. ಸೊ ಇದು ನಮ್ದು ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಅಂಡ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್. ಸೊ ಇದೆಲ್ಲ ನಮ್ಮ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ಗಳು ಸರ್. ಪ್ರಾಜೆಕ್ಟ್. ಸೊ ನಮ್ದು ಪ್ರಾಜೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ತುಮಕೂರು ರೋಡ್ ಆಗಿರ್ಬೋದು, ಮೈಸೂರು ರೋಡ್ ಆಗಿರ್ಬೋದು,
ಅದು ಬಿಟ್ಟರೆ ದೊಡ್ಡಬಳ್ಳಾಪುರ ರೋಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ. ಸೊ ಮೊನ್ನೆ ಎನ್ನೂರು ಅಂತ ಒಂದು ಲಾಂಚ್ ಮಾಡಿದ್ದು ಪ್ರಾಜೆಕ್ಟ್ ಆರಾ ಅಂತ ಬಂದ್ಬಿಟ್ಟು. ಆಲ್ಮೋಸ್ಟ್ ನಿಮಗೆ ವಿತಿನ್ 48 hours ಸೋಲ್ಡ್ ಔಟ್ ಸರ್ ಪ್ರಾಜೆಕ್ಟ್. 48 hours ಅಲ್ಲಿ ಸೋಲ್ಡ್ ಔಟ್. ನೋಡಿ KNS ಕಲ್ಪ ಮತ್ತೆ ಮೈಸೂರಲ್ಲೂ ಇದೆ ಸರ್. ಮೈಸೂರಲ್ಲೂ 2 ಪ್ರಾಜೆಕ್ಟ್ ಇದೆ. ಮೈಸೂರಲ್ಲೂ ಆಲ್ಮೋಸ್ಟ್ ಇನ್ನೊಂದು ಕ್ಲೋಸ್ ಆಗಿದೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ಬರ್ತಿದೆ ಸರ್. ಅಲ್ಲೂ ಕೂಡ ಹೌದು, ಮುದ್ರಾ ಅಂತ ಒಂದು ಪ್ರಾಜೆಕ್ಟ್ ಇದೆ. ಸೊ ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ಲಿ ಪ್ಲಾಟ್ಸ್ನ ಬೈ ಮಾಡಬೇಕಂತ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಸೊ ಅದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಆಫೀಸಿಗೆ ಬರ್ತೀನಿ ಅಂದರೆ ಡೈರೆಕ್ಟಾಗಿ ಇಲ್ಲೂ ಕೂಡ ಬರ್ಬೋದು. ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ನು ಅದರ ಆಪೋಸಿಟ್ ಇರ್ತಕ್ಕಂಥದ್ದೇ ಇವರ KNS ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ. ಅಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ರಘು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ರಿ. ಇದೇ ಜನವರಿ 31ನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಲಾಂಚಿಗೆ ಇಟ್ಕೊಂಡಿದ್ರೆ ಯಾರೆಲ್ಲ ಬಂದು ಜಾಯಿನ್ ಆಗಬೇಕು, ಜಾಯಿನ್ ಆಗಿ ಅವತ್ತಿನ ದಿನ ಒಂದು ಒಳ್ಳೆ ಪ್ರೈಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್, ಬರಲಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ಇರಲಿ, ಯಾವುದೇ ಲೇಔಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ಜವಾಬ್ದಾರಿಯುತವಾಗಿ ನಡ್ಕೊಂಡು ನೀವು ಸೈಟ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.